ನಮಸ್ಕಾರ ಸ್ನೇಹಿತರೆ, ನೀವು ನೋಡ್ತಾ ಇದ್ದೀರಾ ಕಲಾಜ್ಯೋತಿ ಅಕಾಡೆಮಿ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ನಾನು 7ನೇ ತರಗತಿ ವಿಜ್ಞಾನ ವಿಷಯಕ್ಕೆ ಸಂಬಂಧಿಸಿದಂತೆ ಮರುಸಿಂಚನ ಅಭ್ಯಾಸ ಪುಸ್ತಕದ ಚಟುವಟಿಕೆಗಳ ಕುರಿತಾದ ವಿಡಿಯೋನ ಮಾಡ್ತಾ ಇದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ವಿಡಿಯೋನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ತಪ್ಪದೇ ಬೆಲ್ ಐಕನ್ ಕ್ಲಿಕ್ ಮಾಡಿ. ಅಧ್ಯಾಯ 7 ಅಳತೆಯ ಮಾನಕಗಳು. ಚಟುವಟಿಕೆ 1 ಉದ್ದ, ಅಗಲ ಮತ್ತು ದೂರಗಳ ಅಳತೆ ಮಾಡುವ ಕೆಲವು ಸಂದರ್ಭಗಳನ್ನು ಪಟ್ಟಿ ಮಾಡಿರಿ. ಊರುಗಳ ನಡುವಿನ ದೂರವನ್ನು ಅಳತೆ ಮಾಡಲು, ವಸ್ತುಗಳ ಉದ್ದ ಅಗಲ ಅಳೆಯಲು, ಬಟ್ಟೆಗಳ ಅಳತೆ ಮಾಡಲು ನಾವು ಉದ್ದ ಅಗಲ ದೂರಗಳನ್ನು ಬಳಕೆ ಮಾಡ್ತೀವಿ. 2ನೇ ಪ್ರಶ್ನೆ, ನಿಮ್ಮ ಶಾಲೆಯಲ್ಲಿ ನೀವು ಕುಳಿತುಕೊಳ್ಳುವ ಡೆಸ್ಕ್ನಲ್ಲಿ ನಿಮ್ಮ ಗಾತ್ರದ ಎಷ್ಟು ವಿದ್ಯಾರ್ಥಿಗಳು ಕುಳಿತುಕೊಳ್ಳಬಹುದು? ನೀವು ಅದನ್ನು ಹೇಗೆ ತಿಳಿಯುವಿರಿ? ಡೆಸ್ಕ್ನ ಅಳತೆಗೆ ಅನುಗುಣವಾಗಿ ವಿದ್ಯಾರ್ಥಿಗಳು ಅವರ ಅಳತೆಯ ಮೇಲೆ ತಿಳಿಯಬಹುದಾಗಿದೆ. ಚಟುವಟಿಕೆ 2 ಶಿಕ್ಷಕರು ಮಾಡಿದ ಗುಂಪುಗಳಲ್ಲಿ ಪ್ರತಿಯೊಬ್ಬರೂ ನಿಮ್ಮ ಕೈಗೇಣನ್ನು ಉದ್ದದ ಮಾನದಂಡದಂತೆ ಬಳಸಿ ನಿಮ್ಮ ತರಗತಿಯ ಕಪ್ಪು ಹಲಗೆಯ ಉದ್ದ ಮತ್ತು ಅಗಲವನ್ನು ಅಳೆದು ನಿಮ್ಮ ವೀಕ್ಷಣೆಗಳನ್ನು ಕೆಳಗಿನ ಕೋಷ್ಟಕದಲ್ಲಿ ದಾಖಲಿಸಿ. ವಿದ್ಯಾರ್ಥಿಗಳ ಹೆಸರು, ಕಪ್ಪು ಹಲಗೆಯ ಉದ್ದ, ಕೈಗೇಣುಗಳ ಸಂಖ್ಯೆ, ಕಪ್ಪು ಹಲಗೆಯ ಅಗಲ, ಕೈಗೇಣುಗಳ ಸಂಖ್ಯೆ. ಹರೀಶ 8 6, ಗಿರೀಶ 10 8, ಸಂಗೀತ 9 7, ಸರೋಜ 12 8. ನೆಕ್ಸ್ಟ್ ಒನ್, ಶಿಕ್ಷಕರು ಮಾಡಿದ ಗುಂಪುಗಳಲ್ಲಿ ಪ್ರತಿಯೊಬ್ಬರೂ ಒಬ್ಬೊಬ್ಬರಾಗಿ ನಿಮ್ಮ ಪಾದವನ್ನು ಉದ್ದದ ಮಾನದಂತೆ ಬಳಸಿ ನಿಮ್ಮ ತರಗತಿ ಕೋಣೆಯ ಉದ್ದ ಮತ್ತು ಅಗಲವನ್ನು ಅಳೆಯಿರಿ. ಕೆಳಗಿನ ಕೋಷ್ಟಕದಲ್ಲಿ ನಿಮ್ಮ ವೀಕ್ಷಣೆಯನ್ನು ದಾಖಲಿಸಿರಿ. ವಿದ್ಯಾರ್ಥಿಗಳ ಹೆಸರು, ತರಗತಿ ಕೋಣೆಯ ಉದ್ದ, ತರಗತಿ ಕೋಣೆಯ ಅಗಲ. ಸುವರ್ಣ 30 ಹೆಜ್ಜೆ 50 ಹೆಜ್ಜೆ, ಚೇತನ 40 ಹೆಜ್ಜೆ 60 ಹೆಜ್ಜೆ, ಮಧುಮತಿ 35 ಹೆಜ್ಜೆ 45 ಹೆಜ್ಜೆ, ವಾಸವಿ 33 ಹೆಜ್ಜೆ 40 ಹೆಜ್ಜೆ, ಭಾರತಿ 40 ಹೆಜ್ಜೆ 60 ಹೆಜ್ಜೆ, ಸಹನಾ 50 ಹೆಜ್ಜೆ 60 ಹೆಜ್ಜೆ. 3ನೇ ಪ್ರಶ್ನೆ, ಉದ್ದವನ್ನು ಅಳೆಯಲು ಬಳಸುವ ಅನೌಪಚಾರಿಕ ಮಾನದಂಡಗಳನ್ನು ಪಟ್ಟಿ ಮಾಡಿರಿ ಮತ್ತು ಪ್ರತಿಯೊಂದು ನಾವು ಎಲ್ಲಿ ಬಳಸುತ್ತೇವೆ? ಗೇಣು, ಪಾದ, ಮೊಳ, ಮಾರು, ಹೆಜ್ಜೆ. ಅನೌಪಚಾರಿಕ ಅಳತೆಯ ಅನುಕೂಲಗಳು ಮತ್ತು ಅನಾನುಕೂಲಗಳನ್ನು ಪಟ್ಟಿ ಮಾಡಿರಿ. ಅನುಕೂಲ, ಉಪಕರಣಗಳ ಅವಶ್ಯಕತೆ ಇಲ್ಲ. ಅನಾನುಕೂಲ, ವ್ಯಕ್ತಿಯಿಂದ ವ್ಯಕ್ತಿಗೆ ವ್ಯತ್ಯಾಸವಾಗುತ್ತದೆ. ಮೌಲ್ಯಾಂಕನ ಪ್ರಶ್ನೆಗಳು. 1. ಕೈಗೇಣನ್ನು ಬಳಸಿ ಅಳೆಯುವ ವಸ್ತುಗಳನ್ನು ಹೆಸರಿಸಿ. ಪೆನ್ನು, ಹಾಳೆ, ಪುಸ್ತಕ, ಬಾಟಲ್, ಅಂಗಿ. 2ನೇ ಪ್ರಶ್ನೆ, ವಿಶಾಲವಾದ ಪ್ರದೇಶವನ್ನು ಅಥವಾ ಶಾಲಾ ಮೈದಾನ, ಸಭಾಂಗಣ ಅಳೆಯಲು ಯಾವ ಅನೌಪಚಾರಿಕ ಏಕಮಾನವನ್ನು ಬಳಸುವಿರಿ? ಇಲ್ಲ, ಏಕೆಂದರೆ ಶಾಲಾ ಮೈದಾನ, ಸಭಾಂಗಣ ಅತಿ ದೊಡ್ಡದಾಗಿರುತ್ತದೆ. ಅನೌಪಚಾರಿಕ ಏಕಮಾನದಿಂದ ಸರಿಯಾದ ಅಳತೆ ದೊರೆಯುವುದಿಲ್ಲ. 3ನೇ ಪ್ರಶ್ನೆ, ನಿವೇಶನ ಅಳೆಯಲು ಪಾದದ ಮಾನದಂಡ ಸೂಕ್ತವಲ್ಲ ಏಕೆ? ನಿವೇಶನ ಅಳೆಯಲು ಪಾದದ ಮಾನದಂಡ ಸೂಕ್ತವಲ್ಲ ಏಕೆಂದರೆ ಪಾದದಿಂದ ಅಳೆಯುವುದರಿಂದ ನಿವೇಶನದ ಅಳತೆ ಸರಿಯಾಗಿ ಸಿಗುವುದಿಲ್ಲ. ಅಧ್ಯಾಯ 8 ವಸ್ತುಗಳ ನೋಟ ಮತ್ತು ನಕ್ಷೆ. ನಾವು ದಿನನಿತ್ಯ ಅನೇಕ ವಸ್ತುಗಳನ್ನು ಗಮನಿಸುತ್ತೇವೆ ಮತ್ತು ಅವುಗಳನ್ನು ವಿವಿಧ ದಿಕ್ಕಿನಿಂದ ನೋಡಿದಾಗ ಅವುಗಳು ಬೇರೆ ಬೇರೆ ರೀತಿಯ ಆಕಾರದಲ್ಲಿ ಕಾಣುತ್ತವೆ. ಕೆಳಗೆ ನೀಡಿರುವ ವಿವಿಧ ವಸ್ತುಗಳನ್ನು ಗಮನಿಸಿ ಮತ್ತು ಅವುಗಳ ಮೇಲಿನ, ಮುಂಭಾಗ ಮತ್ತು ಪಾರ್ಶ್ವ ನೋಟವನ್ನು ಗುರುತಿಸಿ. ಇಲ್ಲಿ ಒಂದು ದಾಳದ ಚಿತ್ರವನ್ನು ಕೊಟ್ಟಾರ. 2 ಚುಕ್ಕಿ ಇರೋದು ಪಾರ್ಶ್ವ ಭಾಗ, 3 ಚುಕ್ಕಿ ಇರೋದು ಮುಂಭಾಗ, 1 ಚುಕ್ಕಿ ಇರೋದು ಮೇಲ್ಭಾಗ. ನೆಕ್ಸ್ಟ್ ಒಂದು ಮನೆಯ ಚಿತ್ರ ಕೊಟ್ಟಾರ. ಇದು ಮುಂಭಾಗ, ಇದು ಮೇಲಿನ ಭಾಗ, ಇದು ಛಾವಣಿ ಮೇಲಿಯ ಭಾಗ, ಇದು ಪಾರ್ಶ್ವ ಭಾಗ ಈ ಕಡೆ ಇರೋದು. ನೆಕ್ಸ್ಟ್ ಒಂದು ಟೇಬಲ್ನ ಚಿತ್ರ ಕೊಟ್ಟಾರ. ಇದು ಪಾರ್ಶ್ವ ಭಾಗ, ಇದು ಮೇಲಿನ ಭಾಗ ಮತ್ತು ಇದು ಮುಂಭಾಗ. ಒಂದು ಸ್ಥಳದಿಂದ ಗೊತ್ತಿರದ ಇನ್ನೊಂದು ಸ್ಥಳಕ್ಕೆ ತಲುಪಬೇಕಾದರೆ ಆ ಸ್ಥಳದ ಮಾರ್ಗವನ್ನು ಸೂಚಿಸುವ ನಕ್ಷೆ ತಿಳಿಯುವುದು ಅವಶ್ಯಕವಾಗಿದೆ. ಮೊದಲ ಪ್ರಶ್ನೆ, ನಿಮ್ಮ ಮನೆಯಿಂದ ಶಾಲೆಗೆ ಬರುವಾಗ ಗಮನಿಸಿರುವ ಕಟ್ಟಡಗಳನ್ನು, ಉದಾಹರಣೆಗೆ ಆಸ್ಪತ್ರೆ, ಪಟ್ಟಿ ಮಾಡಿರಿ. ಆಫೀಸು, ದವಾಖಾನೆ, ಕಲ್ಯಾಣ ಮಂಟಪ, ಉದ್ಯಾನವನ, ವೃತ್ತ, ಬೇಕರಿ, ಕಿರಾಣಿ ಅಂಗಡಿ, ದೇವಸ್ಥಾನ, ಅಂಚೆ ಕಚೇರಿ, ಗ್ರಾಮ ಪಂಚಾಯಿತಿ. 2ನೇ ಪ್ರಶ್ನೆ, ಈ ಕೆಳಗೆ ನೀಡಿರುವ ವಸ್ತುಗಳ ಚಿತ್ರಗಳನ್ನು ಗಮನಿಸಿ. ಅವುಗಳ ಮೇಲಿನ ನೋಟ, ಪಾರ್ಶ್ವ ನೋಟ ಮತ್ತು ಮುಂಭಾಗದ ನೋಟವನ್ನು ಬಿಡಿಸಿರಿ. ಇಲ್ಲಿ ಒಂದು ದಾಳದ ಚಿತ್ರ ಕೊಟ್ಟರ. ದಾಳದ ಮೇಲಿನ ನೋಟ, ಒಂದು ಗುಡಿಸಲಿನ ಮುಂಭಾಗದ ನೋಟ, ಒಂದು ಬುಗುರಿಯ ಮೇಲಿನ ನೋಟ. ನೆಕ್ಸ್ಟ್ ಒಂದು ಬಾಕ್ಸ್ ಚಿತ್ರ ಕೊಟ್ಟಾರ. ಬಾಕ್ಸಿನ ಪಾರ್ಶ್ವ ನೋಟ, ಒಂದು ಶೆಲ್ ಕೊಟ್ಟಾರ, ಶೆಲ್ಲಿನ ಮೇಲಿನ ನೋಟ.
ಈ ಚಿತ್ರದ ಮುಂಭಾಗದ ನೋಟ. ಚಟುವಟಿಕೆ 2. ಈ ಕೆಳಗೆ ನೀಡಿರುವ ಸಂಕೇತಗಳನ್ನು ಬಳಸಿ ನಿಮ್ಮ ಮನೆಯಿಂದ ಶಾಲೆಗೆ ಬರುವ ದಾರಿಯ ಸರಳ ನಕ್ಷೆಯನ್ನು ಬಿಡಿಸಿ. ಮನೆ, ದೇವಸ್ಥಾನ, ಆಸ್ಪತ್ರೆ, ಕಚೇರಿ, ಶಾಲೆ, ನದಿ. ನೋಡ್ರಿ, ಮನೆಯಿಂದ ಸೀದಾ ದೇವಸ್ಥಾನ ಬರ್ತಾ, ಆಮೇಲೆ ಆಸ್ಪತ್ರೆ ಬರ್ತಾ, ಆಮೇಲೆ ಕಚೇರಿ ಬರ್ತಾ, ಕಚೇರಿ ಆದಮೇಲೆ ಶಾಲೆ ಬರ್ತೈತೆ ನಮ್ದು. ಮೌಲ್ಯಾಂಕನ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ಧ್ವಜಾರೋಹಣಗೊಂಡಿರುವ ರಾಷ್ಟ್ರಧ್ವಜದ ಮುಂಭಾಗದ ನೋಟ ಯಾವ ಆಕಾರದಲ್ಲಿ ಇರುತ್ತದೆ? ಆಯತದ ಆಕಾರದಲ್ಲಿರುತ್ತದೆ. ಎರಡನೇ ಪ್ರಶ್ನೆ, ಆಂಬ್ಯುಲೆನ್ಸ್ ವಾಹನದ ಮುಂಭಾಗದಲ್ಲಿರುವ ಆಂಬ್ಯುಲೆನ್ಸ್ ಪದವನ್ನು ಇಂಗ್ಲಿಷ್ನಲ್ಲಿ ಬರೆಯಿರಿ. ಹಿಂಗೆ ಉಲ್ಟಾ ಕಾಣಿಸುತ್ತಿರೋದು ಮುಂಭಾಗದೊಳಗೆ ಆಂಬ್ಯುಲೆನ್ಸ್ ಅನ್ನೋದು. ಅಧ್ಯಾಯ 9. ನಕ್ಷೆಯಲ್ಲಿ ದಿಕ್ಕು ಗುರುತಿಸುವಿಕೆ. ಚಟುವಟಿಕೆ 1. ಈ ಕೆಳಗಿನ ನಕ್ಷೆಯು ಒಂದು ಶಾಲೆಯ ನಕ್ಷೆಯಾಗಿರುತ್ತದೆ. ಈ ನಕ್ಷೆಯನ್ನು ಗಮನಿಸಿ ನಂತರ ಕೊಟ್ಟಿರುವ ಚಿಹ್ನೆಗಳನ್ನು ಬಳಸಿ ಸ್ಥಳ, ದಿಕ್ಕು ಮತ್ತು ವಸ್ತುವನ್ನು ಗುರುತಿಸಿರಿ. ದಿಕ್ಕುಗಳನ್ನು ಗುರುತಿಸುವ ಚಿಹ್ನೆಗಳು. ಎನ್ ಅಂದರೆ ನಾರ್ತ್, ಉತ್ತರ ದಿಕ್ಕು. ಇ ಅಂದರೆ ಈಸ್ಟ್, ಪೂರ್ವ ದಿಕ್ಕು. ಎಸ್ ಅಂದರೆ ಸೌತ್, ದಕ್ಷಿಣ ದಿಕ್ಕು. ಡಬ್ಲ್ಯೂ ಅಂದರೆ ವೆಸ್ಟ್, ಪಶ್ಚಿಮ ದಿಕ್ಕು. ಸ್ಥಳಗಳನ್ನು ಗುರುತಿಸುವ ಚಿಹ್ನೆಗಳು. ಎಂ ಸಂಗೀತ ಕೊಠಡಿ, ಮ್ಯೂಸಿಕ್ ರೂಮ್. ಹೆಚ್ ಮುಖ್ಯ ಕಚೇರಿ, ಹೆಡ್ ಆಫೀಸ್. ಜಿ ಆಟದ ಮೈದಾನ, ಪ್ಲೇಗ್ರೌಂಡ್. ಎಲ್ ಲೈಬ್ರರಿ, ಗ್ರಂಥಾಲಯ. ಪಿ ಉದ್ಯಾನವನ, ಪಾರ್ಕ್. ವಸ್ತುಗಳನ್ನು ಗುರುತಿಸಲು ಚಿಹ್ನೆಗಳು. ಒಂದು ನಂಬರ್ ಇದ್ರೆ ಅದು ಬಸ್ ಸ್ಟ್ಯಾಂಡ್, 2 ನಂಬರ್ ಇದ್ರೆ ಕ್ಯಾಂಟೀನು, 3 ನಂಬರ್ ಇದ್ರೆ ಜಿಮ್. ಇದಷ್ಟನ್ನು ಬಳಸ್ಕೊಂಡು ಈ ನಕ್ಷೆ ಒಳಗೆ ನಾವು ಗುರುತಿಸ್ಬೇಕ್ರಿ. ನೋಡ್ರಿ, ಎಮ್ ಅಂದ್ರೆ ಮ್ಯೂಸಿಕ್ ರೂಮ್, ಜಿ ಅಂದ್ರೆ ಪ್ಲೇಗ್ರೌಂಡ್, 1 ಅಂದ್ರೆ ಬಸ್ ಸ್ಟ್ಯಾಂಡ್, 2 ಅಂದ್ರೆ ಕ್ಯಾಂಟೀನ್, 3 ಅಂದ್ರೆ ಜಿಮ್. ನೆಕ್ಸ್ಟ್ ಪಿ ಅಂದ್ರೆ ಸ್ಕೂಲ್ ಗಾರ್ಡನ್. ಈ ರೀತಿಯಾಗಿ ನಾವು ನಕ್ಷೆಯನ್ನು ಗುರುತಿಸ್ಬೇಕಾಗತ್ತೆ. ನಾವು ನಕ್ಷೆಯ ಮೂಲಕ ಅಪರಿಚಿತ ಸ್ಥಳವನ್ನು ಸುಲಭವಾಗಿ ತಿಳಿದುಕೊಳ್ಳಬಹುದಾಗಿದೆ. ಚಟುವಟಿಕೆ 2. ವಿದ್ಯಾರ್ಥಿಗಳೇ, ಮೇಲಿನ ಚಟುವಟಿಕೆಯಲ್ಲಿ ಸ್ಥಳ, ವಸ್ತು ಹಾಗೂ ದಿಕ್ಕುಗಳನ್ನು ಗುರುತಿಸಿದ್ದೀರಿ. ಇದರ ಆಧಾರದ ಮೇಲೆ ಈ ಪ್ರಶ್ನೆಗಳಿಗೆ ಉತ್ತರಿಸಿರಿ. ಉತ್ತರ ದಿಕ್ಕಿನಲ್ಲಿರುವ ಒಂದು ಸ್ಥಳವನ್ನು ಸೂಚಿಸಿ. ಜಿಮ್ ಉತ್ತರ ದಿಕ್ಕಿನೊಳಗೈತ್ರಿ. ಕ್ಯಾಂಟೀನ್ ಶಾಲೆಯ ಯಾವ ದಿಕ್ಕಿನಲ್ಲಿದೆ? ಕ್ಯಾಂಟೀನ್ ಶಾಲೆಯ ನೈಋತ್ಯ ದಿಕ್ಕಿನಲ್ಲಿದೆ. ದಕ್ಷಿಣ ದಿಕ್ಕಿನಲ್ಲಿರುವ ಒಂದು ಸ್ಥಳವನ್ನು ಸೂಚಿಸಿ. ದಕ್ಷಿಣ ದಿಕ್ಕಿನಲ್ಲಿ ಕ್ಯಾಂಟೀನ್ ಅಥವಾ ಕ್ಯಾಫಿಟೇರಿಯಾ ಇದೆ. ಚಟುವಟಿಕೆ 3. ನಿಮ್ಮ ಶಾಲೆಯ ನಕ್ಷೆಯನ್ನು ರಚಿಸಿರಿ. ನಮ್ಮ ಶಾಲೆಯ ನಕ್ಷೆ ಇಲ್ಲ ಐತೆ ನೋಡ್ರಿ, ರಚನೆ ಮಾಡೀವಿ. ಇಲ್ಲಿ ಕಾಂಪೌಂಡ್ ಬರ್ತಾ, ಕಾಂಪೌಂಡ್ ಆದ ತಕ್ಷಣ ಇಲ್ಲಿ ಗಿಡಗಳು ಬರ್ತಾವೆ. ನೆಕ್ಸ್ಟ್ ಇಲ್ಲಿ ಗ್ರಂಥಾಲಯ ಐತಿ, ಇಲ್ಲಿ ನಲಿಕಲಿ ಕ್ಲಾಸ್ ರೂಮ್ ಬರ್ತಾ, ಆಮೇಲೆ ಆಫೀಸ್ ರೂಮು. ಇವೆಲ್ಲವೂ ಸಾಲಿಡ್ದು ಹಿಂಗೆ ಕ್ಲಾಸ್ ರೂಮ್ಸ್ ಅದಾವು. ಆಮೇಲೆ ಇಲ್ಲಿ ಅಡುಗೆ ಕೋಣೆ ಐತಿ, ಅಡುಗೆ ಕೋಣೆ ಹತ್ರ ನೀರಿನ ಟ್ಯಾಂಕ್ ಐತಿ, ಆಮೇಲೆ ಈ ಕಡೆ ಶೌಚಾಲಯ ಐತಿ. ಈ ರೀತಿ ನಮ್ಮ ಶಾಲೆಯ ನಕ್ಷೆ ಇದೆ. ಅವಲೋಕನ ಪ್ರಶ್ನೆಗಳು. ನಿಮ್ಮ ಮನೆಯ 4 ದಿಕ್ಕುಗಳಲ್ಲಿರುವ ಸ್ಥಳಗಳನ್ನು ಹೆಸರಿಸಿರಿ. ರೈಲ್ವೆ ಸ್ಟೇಷನ್, ದೇವಸ್ಥಾನ, ಬಸ್ ಸ್ಟ್ಯಾಂಡ್, ಕಲ್ಯಾಣ ಮಂಟಪ. ನಿಮ್ಮ ಶಾಲೆಯ ಮುಖ್ಯ ಬಾಗಿಲು ಯಾವ ದಿಕ್ಕಿಗೆ ಎದುರಾಗಿದೆ? ನಮ್ಮ ಶಾಲೆಯ ಮುಖ್ಯ ಬಾಗಿಲು ಪೂರ್ವ ದಿಕ್ಕಿಗೆ ಎದುರಾಗಿದೆ. 3ನೇ ಪ್ರಶ್ನೆ, ನಕ್ಷೆಗಳಿಂದಾಗುವ ಅನುಕೂಲಗಳೇನು? ನಕ್ಷೆಗಳ ಸಹಾಯದಿಂದ ನಾವು ಸ್ಥಳಗಳನ್ನು ಸುಲಭವಾಗಿ ಗುರುತಿಸಬಹುದಾಗಿದೆ. ನೆಕ್ಸ್ಟ್ ದಿಕ್ಕುಗಳ ಬಗ್ಗೆ ಮಾಹಿತಿಯು ದೊರೆಯುತ್ತದೆ. ಅಧ್ಯಾಯ 10. ಒಳಾಂಗಣ, ಹೊರಾಂಗಣ ಮತ್ತು ಸ್ಥಳೀಯ ಆಟಗಳು. ಆಟಗಳನ್ನು ಒಳಾಂಗಣ, ಹೊರಾಂಗಣ ಮತ್ತು ಸ್ಥಳೀಯ ಆಟಗಳನ್ನಾಗಿ ವಿಂಗಡಿಸಿರುವುದರ ಕುರಿತು ಶಿಕ್ಷಕರೊಂದಿಗೆ ಚರ್ಚಿಸಿ ಪ್ರಶ್ನೆಗಳಿಗೆ ಉತ್ತರಿಸಿರಿ. ನೆಕ್ಸ್ಟ್ 1. ಕೆಳಗಿನ ಆಟಗಳ ಚಿತ್ರಗಳನ್ನು ಗಮನಿಸಿ ಕೋಷ್ಟಕವನ್ನು ಭರ್ತಿ ಮಾಡಿರಿ. ಕ್ರಮ ಸಂಖ್ಯೆ, ಆಟದ ಚಿತ್ರಗಳು, ಆಟದ ಹೆಸರು, ಒಳಾಂಗಣ ಆಟ ಅಥವಾ ಹೊರಾಂಗಣ ಆಟ, ಆಟದ ನಿಯಮಗಳು. ಮೊದಲನೇದಾಗಿ ಇದು ಚಿತ್ರ ಕೇರಂ ಆಟದ ಚಿತ್ರ. ಇದು ಒಂದು ಒಳಾಂಗಣ ಆಟ. ಆಟದಲ್ಲಿ 4 ಜನ ಇರುತ್ತಾರೆ. ಕೇರಂ ಬೋರ್ಡ್ ರಂಧ್ರಗಳಲ್ಲಿ ಪಾನ್ ಹಾಕಬೇಕು. ನೆಕ್ಸ್ಟ್ 2ನೇದ್ದು ಖೋಖೋ ಆಟ. ಇದು ಒಂದು ಹೊರಾಂಗಣ ಆಟವಾಗಿದೆ. 2 ಗುಂಪುಗಳ ನಡುವೆ ನಡೆಯುತ್ತದೆ. ಈ ಆಟ 2 ಗುಂಪುಗಳ ನಡುವೆ ನಡೀತೈತಿ. ಒಂದು ಗುಂಪಿನಲ್ಲಿ 12 ಜನ ಕುಳಿತು ಎದುರಾಳಿಗಳನ್ನು ಹಿಡಿಯಬೇಕು. ನೆಕ್ಸ್ಟ್ ಇದು ಕಬಡ್ಡಿ ಚಿತ್ರ. ಇದು ಒಂದು ಹೊರಾಂಗಣ ಆಟ. ಕಬಡ್ಡಿ ಕಬಡ್ಡಿ ಎನ್ನುತ್ತಾ ಎದುರಾಳಿಯನ್ನು ಚೇಸ್ ಮಾಡಿ ಹಿಡಿಯುವುದು. ನೆಕ್ಸ್ಟ್ 1 ಟೇಬಲ್ ಟೆನ್ನಿಸ್ ಆಟ. ಇದು ಒಂದು ಒಳಾಂಗಣ ಆಟ. 2 ಜನ ಆಡುವ ಆಟವಾಗಿದೆ. ಬಾಲನ್ನು ಒಬ್ಬರಿಗೊಬ್ಬರು ಹೊಡೆಯುವುದಾಗಿದೆ. ಮೌಲ್ಯಾಂಕನ ಪ್ರಶ್ನೆಗಳು. ಮೊದಲ ಪ್ರಶ್ನೆ, ನಿಮ್ಮ ಊರಿನಲ್ಲಿ ಆಡುವ ಸ್ಥಳೀಯ ಆಟಗಳನ್ನು ಹೆಸರಿಸಿರಿ. ಲಗೋರಿ, ಖೋಖೋ, ಕಬಡ್ಡಿ, ಗಿಲ್ಲಿ ದಾಂಡು, ಅಳಗುಳಿ ಮನೆ ಆಟ. ಆಟವನ್ನು ಆಡುವುದರಿಂದ ಆಗುವ ಪ್ರಯೋಜನಗಳನ್ನು ಬರೆಯಿರಿ. ದೈಹಿಕ ಆರೋಗ್ಯ ವೃದ್ಧಿಯಾಗುತ್ತದೆ, ದೇಹ ಸದೃಢವಾಗುತ್ತದೆ, ಮನರಂಜನೆ ದೊರೆಯುತ್ತದೆ.
ಸದೃಢ ದೇಹದಲ್ಲಿ ಸದೃಢ ಮನಸ್ಸಿನ ನಿರ್ಮಾಣವೇ ಶಿಕ್ಷಣ ಎಂಬ ವಾಕ್ಯದಲ್ಲಿ ಆಟದ ಮಹತ್ವವನ್ನು ಹೇಳಲಾಗಿದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಧನ್ಯವಾದಗಳು.